ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ನಮ್ಮೆಲ್ಲರ ಮುಂದೆ ಒಂದು ಬಹುಮುಖ್ಯವಾದ ಪ್ರಶ್ನೆ ಇದೆ. ನಾವು ಬಲಪಂಥೀಯರಾಗಲಿ ಎಡಪಂಥೀಯರಾಗಲಿ ಏನೇ ಆಗಲಿ, ಭಾರತೀಯ ಪ್ರಜೆಗಳ ಮುಂದೆ ಇರುವ ಬಹುಮುಖ್ಯವಾದ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಉತ್ತರ ದೊರಕಿದರೆ ನಮಗೆ ಮುಂದಿನ ದಾರಿ ಯಾವುದು ಅನ್ನೋದು ಗೋಚರ ಆಗುತ್ತೆ. ಹಾಗಿದ್ರೆ ಅಂಥ ಮಹತ್ವದ ಪ್ರಶ್ನೆ ಯಾವುದು? ಅದು ಬಹಳ ಸರಳವಾದ ಪ್ರಶ್ನೆ. ನಮಗೆ ಎಂತಹ ಭಾರತ ಬೇಕು? ಯಾವ ರೀತಿ ಭಾರತವನ್ನು ನಾವು ಕಟ್ಟಬೇಕು? ಆ ಭಾರತ ಯಾವ ರೀತಿಯದು? ಈ ಪ್ರಶ್ನೆಯನ್ನು ನಾವು ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಇವತ್ತಿದೆ ಅಂತ ನನಗೆ ಅನಿಸುತ್ತೆ. ಸೊ ಆ ಮಾದರಿ ಯಾವುದು ಅನ್ನೋದನ್ನು ನೋಡಬೇಕು. ಹಲವು ಮಾದರಿಗಳು ನಮ್ಮ ಮುಂದೆ ಇವೆ. ಅದರಲ್ಲಿ ಮುಖ್ಯವಾದ ಒಂದು ಮಾದರಿಯ ಬಗ್ಗೆ ನನಗೆ ಇವತ್ತು ಗಮನಕ್ಕೆ ಬಂತು. ಸೊ ಅದು ಪ್ರಜಾವಾಣಿಯಲ್ಲಿ ಬಂದ ಒಂದು ವರದಿಗೆ ಸಂಬಂಧಪಟ್ಟದ್ದು. ಸೊ ಆ ವರದಿಯನ್ನು ನೋಡಿದಾಗ ನನಗೆ ಅನ್ನಿಸ್ತು, ಇದು ಅಲ್ವಾ ನಮಗೆ ಬೇಕಾದ ಮಾದರಿ ಅಂತ. ಸೊ ಈ ಮಾದರಿಯ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ. ಈ ಮಾದರಿ ಯಾವುದು ಅಂತ ನಾವು ತಿಳಿದುಕೊಳ್ಬೇಕಾದ ಅನಿವಾರ್ಯತೆ ನಮ್ಮ ಮುಂದೆ ಇದೆ. ಅದು ದಾವಣಗೆರೆಯಿಂದ ಬಂದಂತಹ ವರದಿ. ಆ ದಾವಣಗೆರೆ ಹತ್ತಿರದ ಒಂದು ಹಳ್ಳಿ ಅದು. ಆ ಹಳ್ಳಿ ಹೇಗಿದೆ ಅಂದರೆ ಅಲ್ಲಿ ಒಂದು 8 ಮುಸ್ಲಿಂ ಕುಟುಂಬಗಳು ಆ ಹಳ್ಳಿಯಲ್ಲಿದೆ. ಅವರು ಪೂಜಾ ಸ್ಥಾನ ಅವರಿಗೆ ಇರಲಿಲ್ಲ. ಸೊ ಈ ಕಾರಣಕ್ಕೆ ಅವರು ಅವರ ಧಾರ್ಮಿಕ ಆಚರಣೆಯ ಸಾಮಗ್ರಿಗಳನ್ನು ಅಲ್ಲಿ ಹನುಮಂತ ದೇವರ ಗುಡಿಯಲ್ಲಿ ಅವರು ಇಡ್ತಾ ಇದ್ದರು. ಸೊ ಇದಾದ ಮೇಲೆ 90ರ ದಶಕದಲ್ಲಿ ದಾವಣಗೆರೆಯಲ್ಲಿ ಒಂದು ಕೋಮು ಸಂಘರ್ಷ, ಕೋಮು ಗಲಭೆ ನಡೀತು. ಅದಾದ ಮೇಲೆ ಅಲ್ಲಿಯ ಕೆಲವು ಕಿಡಿಗೇಡಿಗಳು ಹನುಮಂತ ದೇವಸ್ಥಾನದಲ್ಲಿ ಇದ್ದಂಥ ಮುಸ್ಲಿಮರ ಪೂಜಾ ಸಾಮಗ್ರಿಗಳು ತೆಗೆದು ಹೊರಗೆ ಹಾಕಿದ್ರು. ಆವಾಗ ಅಲ್ಲಿಯ ಜನ, ಅಲ್ಲಿಯ ಮುಸ್ಲಿಮರು, ಅಲ್ಪಸಂಖ್ಯಾತರು ಭಯದಿಂದ, ಆತಂಕದಿಂದ, ತಮ್ಮ ಪೂಜಾ ಸಾಮಗ್ರಿಯನ್ನು ಕಳೆದುಕೊಂಡ ದುಃಖದಿಂದ ಇಡೋದಕ್ಕೆ ಜಾಗ ಇಲ್ಲ ಅಂತ ಆಡ್ತಾ ಇದ್ರಂತೆ. ಆಗ ಅವ್ರನ್ನ ಒಬ್ಬ ವ್ಯಕ್ತಿ, ಅವರ ಹೆಸರು ರವಿಕುಮಾರ್ ಅಂತ, ಅವರು ರೈತ ಸಂಘದ ಕಾರ್ಯಕರ್ತರು, ಈಗ ಪದಾಧಿಕಾರಿ. ಅವ್ರು ಹೇಳಿದ್ರಂತೆ, ನಾನು ಒಂದು ಕೆಲಸ ಮಾಡೋಣ, ನನ್ನ ಸ್ವಂತ ಜಾಗವನ್ನು ನಿಮಗೆ ಕೊಡ್ತೀನಿ. 40 x 40 ಅಡಿಯ ಒಂದು ತಮ್ಮ ಸ್ವಂತ ಜಾಗವನ್ನು ಅವರು ಮಸೀದಿ ಕಟ್ಟುವುದಕ್ಕೆ ಬಿಟ್ಟುಕೊಟ್ರು. ಇದು ನಮ್ಮ ಭಾರತ ಕಣ್ರಿ, ಇದು ನಮ್ಮ ಭಾರತ ಅಲ್ವಾ? ಸೊ ಅಲ್ಲಿ ಮಸೀದಿ ಕಟ್ಟುವ ಕೆಲಸ ಪ್ರಾರಂಭ ಆಯಿತು. ಆದರೆ ಅದಕ್ಕೆ ಬೇಕಾದ ಹಣಕಾಸು ವ್ಯವಸ್ಥೆ ಮಾಡೋದು ಕಷ್ಟ ಆಯಿತು. ಅದು ಸ್ಟೇಟ್ ವಕ್ಫ್ ಬೋರ್ಡ್ ಏನಿದೆ, ಅವರು 3 ಲಕ್ಷ ರೂಪಾಯಿಯನ್ನು ಕಟ್ಟೋದಕ್ಕೆ ಕೊಟ್ಟಿರುತ್ತೆ. ಸೊ ಒಂದು ಮಸೀದಿಯನ್ನು ಕಟ್ಟೋದಕ್ಕೆ ಅಥವಾ ಯಾವುದೇ ಒಂದು ಕಟ್ಟಡವನ್ನು 3 ಲಕ್ಷ ರೂಪಾಯಿದಲ್ಲಿ ಕಟ್ಟೋದು ಕಷ್ಟ. ಸೊ ಏನು ಮಾಡಬೇಕು ಅಂತ ಕೆಲಸ ಮಂದಗತಿಯಲ್ಲಿ ನಡೀತಾ ಇತ್ತು. ಸೊ ಅವರು ಏನಾದರೂ ಆಗಲಿ ತಮಗೆ ಪೂಜೆಗೆ ಒಂದು ಸ್ಥಳ ಬೇಕು ಅನ್ನುವ ಆಸೆ ಇರುತ್ತಲ್ವ. ಎಲ್ಲವರು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರೇ ಆಗಿರಲಿ, ಅವರು ಯಾವ ಧರ್ಮದವರೇ ಆಗಿರಲಿ, ಯಾವ ಧರ್ಮವನ್ನೇ ನಂಬಿರಲಿ, ಆದರೆ ಅವರಿಗೊಂದು ಆಚರಣೆ ಅನ್ನೋದಿರುತ್ತೆ. ಹಿಂದೂ ಧರ್ಮದಲ್ಲಿ ಆಚರಣೆಗಳಿವೆ, ಇಸ್ಲಾಂ ಧರ್ಮದಲ್ಲಿ ಆಚರಣೆ ಇದೆ, ಕ್ರಿಶ್ಚಿಯಾನಿಟಿಯಲ್ಲಿ ಆಚರಣೆ ಇದೆ, ಬೌದ್ಧದಲ್ಲಿ ಧರ್ಮದಲ್ಲಿ ಆಚರಣೆಗಳಿವೆ, ಜೈನ ಧರ್ಮದಲ್ಲಿ ಆಚರಣೆಗಳಿವೆ. ಎಲ್ಲ ಧರ್ಮಗಳಲ್ಲೂ ಅವರದೇ ಆದ ಒಂದು ಆಚರಣೆ ಇರುತ್ತೆ. ಆ ಆಚರಣೆಗೆ ಅವರು ಒಂದು ಸ್ಥಳ ಬೇಕು. ಸರಿ, ಅವರು ಅಲ್ಲಿ ಇಲ್ಲಿ ಹಣ ಸಂಗ್ರಹ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಊರಿನ ಹಿಂದೂಗಳು ಕೂಡ ಅವರಿಗೆ ಕಾಂಟ್ರಿಬ್ಯೂಟ್ ಮಾಡಿದರು. ಅದರಂತೆ ಅದಕ್ಕೆ ಪ್ರತಿಯಾಗಿ ಮುಸ್ಲಿಂ ಕುಟುಂಬ, ಸ್ವಾಭಿಮಾನಿ ಕುಟುಂಬ, ಅವರು ಸುಮ್ಮನೆ ಉಳಿದಿಲ್ಲ. ಊರಿನ ಹನುಮಂತ ದೇವಸ್ಥಾನಕ್ಕೆ ಕಾಮಗಾರಿಗೆ ಅವರು ಕಾಂಟ್ರಿಬ್ಯೂಟ್ ಮಾಡಿದರು. ಆ ಮಸೀದಿ ಏನಿದೆ ಅದು ಸಾವಕಾಶವಾಗಿ ಮಧ್ಯ ನಿಂತು ಹೋಗಿತ್ತು. ಈಗ ಅದು ಒಂದು ಪೂರ್ಣಗೊಳ್ಳುವ ಹಂತಕ್ಕೆ ಬಂದಿದೆ. ಅದಕ್ಕೆ ಕಾರಣ ಅಲ್ಲಿನ ರೈತ ಮುಖಂಡ ರವಿಕುಮಾರ್ ಅಂತ ವರದಿ ತಿಳಿಸುತ್ತೆ.
ಸೊ ಈಗ ಕಟ್ಟಡ ಉದ್ಘಾಟನೆಯಾಗೋದಕ್ಕೆ ಬಂದಿದೆ. ಹಿಜಾಬ್ ವಿಚಾರದಿಂದ ಪ್ರಾರಂಭವಾಗಿ ಈ ರಾಜ್ಯದಲ್ಲಿ ಬೆಂಕಿ ಹಚ್ಚುತ್ತಾ ಬಂತಲ್ಲ, ಅವರು ಒಂದು ಕಡೆ. ಇನ್ನೊಂದು ಕಡೆ ರವಿಕುಮಾರ್ ಅಂತವರು ಏನಿದ್ದಾರೆ, ನನ್ನ ಊರಿನಲ್ಲಿರುವ ಅಲ್ಪಸಂಖ್ಯಾತರಿಗೆ ಅವರ ಪೂಜೆ ಪುನಸ್ಕಾರಗಳಿಗೆ ಅಥವಾ ಅವ್ರು ನಮಾಜ್ ಮಾಡೋದಕ್ಕೆ ಒಂದು ಸ್ಥಳ ಬೇಕು, ಅದಕ್ಕೆ ನಾವು ಒದಗಿಸ್ಬೇಕು ಅನ್ನೋ ಮನಸ್ಸು ಬಂತಲ್ಲ, ಇದು ನಿಜವಾದ ಭಾರತ. ಇದು ಭಾರತ. ಈ ಭಾರತವನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ. ಸೊ ಈಗ ನಿರ್ಮಾಣದ ಕೊನೆಯ ಹಂತದಲ್ಲಿ ಬಂದಿದೆ. ಅದರ ಚಿತ್ರಗಳು ಕೂಡ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿದೆ. ಇಂತಹ ವರದಿಯನ್ನು ಪ್ರಕಟಿಸಿದ್ದಕ್ಕಾಗಿ ನಾನು ಪ್ರಜಾವಾಣಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಎಲ್ಲೆಡೆ ಕೋಮು ಬೆಂಕಿ ಬೂದಿ ಮುಚ್ಚಿದ ಕೆಂಡದಂತಿರುವ ಒಂದು ಕಾಲಘಟ್ಟದಲ್ಲಿ ಇಂತಹ ವರದಿಗಳು ಸಾಮರಸ್ಯವನ್ನು, ಸಹೋದರತ್ವವನ್ನು, ಭ್ರಾತೃತ್ವವನ್ನು ಬೆಳೆಸುವ ಇಂತಹ ವರದಿಗಳು ಬರಬೇಕು. ಇದು ಬಹಳಷ್ಟು ಮಾಧ್ಯಮಗಳಿಗೆ ಇದು ಕಾಣಲ್ಲ. ಪ್ರಜಾವಾಣಿ ಕಂಡಿದೆ. ಅದಕ್ಕೆ ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೇನೆ, ಓದೋದಕ್ಕೆ ಸ್ವಲ್ಪ ಮಟ್ಟಿಗೆ ಸಾಧ್ಯ ಇರುವ ಪತ್ರಿಕೆ ಪ್ರಜಾವಾಣಿ ಮಾತ್ರ ಅಂತ. ಉಳಿದೆಲ್ಲ ಪತ್ರಿಕೆಗಳು ಕೂಡ ಕೋಮುದಳ್ಳುರಿಯನ್ನು ಹೆಚ್ಚಿಸುವ, ಬೆಂಕಿಗೆ ತುಪ್ಪ ಸುರಿಯುವ ಕಾಯಕದಲ್ಲಿ ನಿರತವಾಗಿದೆ. ಈ ಸಂದರ್ಭದಲ್ಲಿ ಬಂದ ವರದಿ ಇದೊಂದು ಮಾದರಿ ಅಂತ. ಇದು ನಿಜವಾದ ಭಾರತದ ಮಾದರಿ. ಕೋಮು ಸೌಹಾರ್ದತೆಯೇ ಇಡೀ ಭಾರತ ಅನ್ನುವ ಈ ದೇಶದ ಮೂಲಸತ್ವ. ಈ ಸಮಾಜ ಕಟ್ಟಿದಿರುವುದೇ ಕೋಮು ಸೌಹಾರ್ದತೆಯ ಬುನಾದಿಯ ಮೇಲೆ. ಹಿಂದೂಗಳಿಗೆ, ಮುಸ್ಲಿಮರಿಗೆ, ಕ್ರಿಶ್ಚಿಯನ್ರಿಗೆ ಹಲವು ರೀತಿಯ ನೋವುಗಳಿರ್ಬೋದು, ಪರಸ್ಪರ ಬೆಂಕಿ ಹಚ್ಚುವ ಕೆಲಸ ಇರ್ಬೋದು, ಹಲವು ಕುಟುಂಬಗಳು ಬೆಂಕಿಯಲ್ಲಿ ಬೆಂದು ಹೋಗಿರಬಹುದು. ಅಂತಹ ಪರಿಸ್ಥಿತಿಯಲ್ಲೂ ಈ ಭಾರತ ಈ ಏಕತೆಯನ್ನು ಉಳಿಸಿಕೊಳ್ಳುವ ಕೆಲಸವನ್ನು ಮಾಡಿ ಬಂದಿದೆ. ನಾವೆಲ್ಲ ಒಂದು ಅನ್ನುವ ಒಂದು ಭಾವವನ್ನು ಮೂಡಿಸಿದೆ. ಈಗ ನಾವೆಲ್ಲ ಒಂದುವಿಗೆ ನಾವೆಲ್ಲ ಹಿಂದೂ ಅಂತ ಸೇರಿಸಲಾಗಿದೆ. ಇದು ಮೂಲಭೂತವಾಗಿ ಭಾರತದ ಪರಿಕಲ್ಪನೆಗೆ ವಿರುದ್ಧವಾದ ಕೆಲಸಗಳು ನಡೀತಾ ಇವೆ. ಇದು ಒಂದು ಮಾದರಿ ಇದೆ ನನಗೆ. ಸೊ ಇನ್ನೊಂದು ಮಾದರಿ ಯಾವುದು ಇನ್ನೊಂದು ಮಾದರಿ? ನಾವು ಆಯ್ಕೆ ಮಾಡಿಕೊಳ್ಳಬೇಕಾದ ಒಂದು ಅನಿವಾರ್ಯ ಕಾಲಘಟ್ಟದಲ್ಲಿದ್ದೇವೆ. ನಾವು ಒಂದು ಮಾದರಿಯನ್ನು ಆಯ್ಕೆ ಮಾಡಿಕೊಂಡು ಆ ಮಾದರಿ ಏನಿದೆ ಆ ಮಾದರಿಯನ್ನು ಉಳಿಸಿಕೊಳ್ಳುವ ಒಂದು ಯತ್ನವನ್ನು ಮಾಡಿ. ಇನ್ನೊಂದು ಮಾದರಿ ಕೋಮು ಗಲಭೆಯನ್ನು ಸೃಷ್ಟಿಸುವಂತಹದ್ದು, ಸಮಾಜವನ್ನು ಒಡೆಯುವಂತಹದ್ದು, ಜಾತಿ ಮತ್ತು ಕೋಮುವಾದದ ಬೀಜವನ್ನು ಬಿತ್ತುತ್ತಾ, ಅದನ್ನು ಬೆಳೀತಾ, ಅದನ್ನು ಪೋಷಿಸ್ತಾ ರಾಜಕೀಯ ಲಾಭ ಪಡೆಯುವಂಥ ಇನ್ನೊಂದು ಮಾದರಿ. ಈ ಮಾದರಿಯಲ್ಲಿ ಬಹಳ ಮುಖ್ಯವಾಗಿ ಮಾಡುವ ಕೆಲಸ ಅಂತಂದರೆ ಹಿಂದೂಗಳಲ್ಲಿ ಮೊದಲನೇದಾಗಿ ಅಸ್ಥಿರ ಭಾವನೆಯನ್ನು ಮೂಡಿಸುವಂಥದ್ದು. ಹಾಗೆಯೇ ಅವರ ಮುಂದೆ, ಅವರ ಎದುರುಗಡೆ ಮುಸ್ಲಿಂ ಭೂತವನ್ನು ಸೃಷ್ಟಿಸಿ ಇಡುವುದು. ನಿಮ್ಮೆಲ್ಲ ಸಮಸ್ಯೆಗೂ ಮುಸ್ಲಿಮರೇ ಕಾರಣ ಅನ್ನುವ ಒಂದು ವಾತಾವರಣವನ್ನು ಸೃಷ್ಟಿಸುವುದು. ಅದು ಈಗ ಹೆಚ್ಚು ಪಾಪ್ಯುಲರ್ ಆಗಿರುವ ಈ ಮಾದರಿ. ಈ ಮಾದರಿಯಲ್ಲಿ ಇಲ್ಲಿಯ ನಾಗರಿಕರ ಮನಸ್ಸಿನಲ್ಲಿ ವಿಷವನ್ನು ಮೊದಲನೇದಾಗಿ ಬಿತ್ತೋದು. ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಸಮಸ್ಯೆಯಲ್ಲಿರ್ತಾನೆ ಕಣ್ರಿ. ಹಣಕಾಸಿನ ಸಮಸ್ಯೆ ಕೆಲವರಿಗಿರ್ಬೋದು, ಕೌಟುಂಬಿಕ ಸಮಸ್ಯೆ ಕೆಲವರಿಗಿರ್ಬೋದು. ಎಲ್ಲ ಈ ಸಮಸ್ಯೆಗಳ ನಡುವೆ ನಾವು ಬದುಕ್ತಾ ಇರ್ತೀವಿ. ಇಂಥ ಸಮಸ್ಯೆಗಳಲ್ಲಿ ಬದುಕುತ್ತಿರುವ ಜನರ ಮುಂದೆ ನಿಮ್ಮ ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಮುಸ್ಲಿಮರು ಅಂದ್ಬಿಡು. ಆ ವಾತಾವರಣ ಸೃಷ್ಟಿಸ್ತಾ ಹೋಗುತ್ತೆ. ಯಾವುದೋ ಕಾರಣಕ್ಕೆ ಉರುಳಿ ಬಿದ್ದು ಹೋದ ಇತಿಹಾಸದ ಘಟನೆಗಳನ್ನು, ಮರೆಯಾದ ಘಟನೆಗಳನ್ನು ಎತ್ತಿಕೊಂಡು ಅದನ್ನು ತಮಗೆ ಬೇಕಾದ ಹಾಗೆ ತಿರುಚಿ ಪ್ರಸ್ತುತಪಡಿಸ್ತಾ ಹೋಗೋದು. ಈ ಕೆಲಸವನ್ನು ಮಾಡುವುದು ಇನ್ನೊಂದು ಮಾದರಿ. ಈ ಮಾದರಿ ಏನಿದೆ, ಈ ಮಾದರಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಇತ್ತು. ಆಗ ದೇಶದ ಜನ ಈ ಮಟ್ಟದಲ್ಲಿ ಕೆಟ್ಟು ಹೋಗಿರಲಿಲ್ಲ. 1925ರಲ್ಲಿ ಯಾವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭವಾಯಿತು, ಆವತ್ತೇ ಆ ಮಾದರಿಯನ್ನು ಬಿತ್ತುವ ಕೆಲಸ ಪ್ರಾರಂಭ ಆಯಿತು. ಆ ಮಾದರಿಯನ್ನು ಬಿತ್ತುತ್ತಾ ಹಾಗೇನೆ ಬಂದು ಅದು ಸ್ವಾತಂತ್ರ್ಯ ಬಂದ ನಂತರ ರಾಷ್ಟ್ರಪಿತ ಗಾಂಧಿಯನ್ನು ಹತ್ಯೆ ಮಾಡುವ ಹಂತಕ್ಕೆ ಹೋಯಿತು.
ಗಾಂಧಿಯನ್ನು ಹತ್ಯೆ ಮಾಡಿರುವ ಮನಸ್ಸನ್ನು ಬಗ್ಗೆ ಆಲೋಚನೆ ಮಾಡಿ. ಇವತ್ತು ಆ ಗಾಂಧಿಯನ್ನು ಹತ್ಯೆ ಮಾಡಿದ ಆ ಮೂರ್ಖ ಅಯೋಗ್ಯ ಇದನ್ನೆಲ್ಲ ಅವನ ಹೆಸರು ಹೇಳೋದಕ್ಕೂ ನನಗೆ ಇಷ್ಟ ಇಲ್ಲ, ಗೋಡ್ಸೆ ಅನ್ನೋದು. ಆ ವ್ಯಕ್ತಿಯನ್ನು ಪೂಜೆ ಮಾಡುವ ಹಂತಕ್ಕೆ ತಂದು ನಿಲ್ಲಿಸಿದ್ದೇವೆ. ಯಾವುದೇ ಒಂದು ಡೆಮೋಕ್ರಸಿ, ಯಾವುದೇ ಒಂದು ದೇಶವನ್ನು ತೆಗೆದುಕೊಳ್ಳ್ರಿ, ಆ ದೇಶದಲ್ಲಿ ಯಾವ ಕಾಲಘಟ್ಟದಲ್ಲೂ ಕೂಡ 80%ಕ್ಕಿಂತ ಹೆಚ್ಚಿರುವ ಜನಸಂಖ್ಯೆ ಅಸ್ಥಿರತೆಯಲ್ಲಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ವಿಶ್ವದ ಎಲ್ಲ ಸಮಾಜಗಳಲ್ಲಿ ಅಸ್ಥಿರತೆಯಲ್ಲಿ ಇರುವುದು ಯಾರಾದರೂ ಇದ್ದರೆ ಅವರು ಅಲ್ಪಸಂಖ್ಯಾತರು ಮಾತ್ರ. ಅವರಲ್ಲಿ ಭಯ ಇರುತ್ತೆ, ಆತಂಕ ಇರುತ್ತೆ, ತಾರತಮ್ಯದಿಂದ ನಶಿಸೋಗಿರ್ತಾರೆ, ಶೈಕ್ಷಣಿಕವಾಗಿ ಮೇಲೇರಕ್ಕೆ ಸಾಧ್ಯ ಆಗಲ್ಲ. ಬದುಕೋದು ಬಹುದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿರುವಂಥ 10-15% ಜನ ಅವರು ಹೇಗೆ ಬೇರೆಯವರಿಗೆ ಅಸ್ಥಿರತೆ ಮೂಡಿಸೋಕ್ಕೆ ಸಾಧ್ಯ? ಅವರು ಒಮ್ಮೆ ಅಸ್ಥಿರತೆ ಮೂಡಿಸ್ತಾ ಬಂದಿದ್ದರೆ ಅವರು ಉಳಿಯೋದಕ್ಕೆ ಸಾಧ್ಯನಾ? ಯಾವತ್ತೂ ಕೂಡ ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ಜೊತೆ ಹೊಂದಾಣಿಕೆಯಿಂದಲೇ ಬದುಕ್ತಿರ್ತಾರೆ ವಿಶ್ವದ ಎಲ್ಲ ಭಾಗದಲ್ಲಿ. ಈ ಭಾರತ ಎನ್ನುವ ಈ ಭಾರತದಲ್ಲಿ ಕೂಡ ಇಲ್ಲಿನ ಮುಸ್ಲಿಮರು ಹಿಂದೂಗಳೊಂದಿಗೆ ಹೊಂದಿಕೊಂಡೇ ಬದುಕಿದ್ದಾರೆ. ಯಾರೋ 4-6 ಜನ ಕಳ್ಳರು ಪೋಖ್ರಿಗಳು ಇದ್ದಿರ್ತಾರೆ ಕಣ್ರಿ, ಎಲ್ಲಿರಲ್ಲ, ಯಾವ ಸಮಾಜದಲ್ಲಿರಲ್ಲ. ಕಳ್ಳರು, ಸುಳ್ಳು, ಅಯೋಗ್ಯರು, ಪೋಖ್ರಿಗಳು, ಎಲ್ಲ ರೀತಿಯ ಮೂರ್ಖ ಜನ ಸಮಾಜದಲ್ಲಿ ಇದ್ದೇ ಇರ್ತಾರೆ. ಅವರು ಅದು ಧರ್ಮ ಮಾತ್ರ ಕಾರಣ ಅಲ್ಲ, ಅದಕ್ಕೆ ಭಯೋತ್ಪಾದಕರು ಮುಸ್ಲಿಮರು ಮಾತ್ರ ಅಲ್ವೇ ಅಲ್ಲ. ಈಗ ನಡೆಯುತ್ತಿರೋ ಸಂಘಟನೆಗಳು ಇವರು ಭಯೋತ್ಪಾದಕರಲ್ಲದೆ ಇನ್ನೇನು? ಕೇಸರಿ ಬಾವುಟವನ್ನು ಹಿಡಿದುಕೊಂಡು ಭಯವನ್ನು ಹುಟ್ಟಿಸುವ ಒಂದು ಸ್ಥಿತಿ ಇದೆಯಲ್ಲ ಇವತ್ತು, ಅಪಾಯಕಾರಿಯಾದ್ದು. ಈ ಸಮವಸ್ತ್ರದ ಅಪಾಯ, ದೇಶದ ಎಲ್ಲ ಜನರಿಗೆ ಸಮವಸ್ತ್ರವನ್ನು ತೊಡಿಸ್ತಾ ಎಲ್ಲರಿಗೂ ಕೂಡ ಕೇಸರಿ ಶಾಲನ್ನು ಹಾಕ್ತಾ ಇಲ್ಲಿನ ಬಹುಮುಖ ಸಂಸ್ಕೃತಿಯನ್ನು ನಾಶಪಡಿಸುವಂಥ ಕೆಲಸ ಇದು 2ನೇ ಮಾದರಿ. ಈ ಮಾದರಿ ಇಂದು ವಿಜೃಂಭಿಸ್ತಾ ಇದೆ. ಈ ಮಾದರಿಯನ್ನು ಬಹುತೇಕ ಇಲ್ಲಿ ಬಹುಸಂಖ್ಯಾತ ಜನ ಒಪ್ಪಿಕೊಂಡಿದ್ದಾರೆ. ಆದರೂ ಕೂಡ ನೀವು ಅಂಕಿಅಂಶಗಳನ್ನು ಗಮನಿಸಿದರೆ ಈ ರೀತಿಯ ಈ 2ನೇ ಮಾದರಿಯನ್ನು ಈ 2 ಮಾದರಿಗಳನ್ನು ಇಟ್ಟುಕೊಂಡು ನಾವು ಆಲೋಚನೆ ಮಾಡಬೇಕಾಗಿದೆ. ನಮಗೆ ಯಾವ ಮಾದರಿ ಬೇಕು? ಈ ದಾವಣಗೆರೆ ಸಮೀಪದ ಈ ಬಲ್ಲೂರು ಗ್ರಾಮದ ರವಿಕುಮಾರ್ ಅವರ ಮಾದರಿಯನ್ನು ಗಮನಿಸಿ. ಈಗ ಆ ಊರಿನಲ್ಲಿ ದಕ್ಷಿಣಕ್ಕೆ ವೀರಭದ್ರ ಸ್ವಾಮಿ ದೇವಾಲಯ ಇದೆಯಂತೆ, ಉತ್ತರಕ್ಕೆ ಆಂಜನೇಯ ಸ್ವಾಮಿ ದೇವಾಲಯ ಇದೆಯಂತೆ, ಪಶ್ಚಿಮಕ್ಕೆ ಮಸೀದಿ ಅಲ್ವಾ? ಸೊ ಎಲ್ಲ ದೇವರನ್ನು ಪೂಜಿಸುವ ಸ್ಥಳಗಳೇನಿವೆ ಅವು ಒಂದೇ ಪ್ರದೇಶದಲ್ಲಿ ಇರೋದು. ಮತ್ತು ಎಲ್ಲ ಹಳ್ಳಿಗಳಲ್ಲಿ ಇಂಥ ಒಂದು ಸ್ಥಿತಿ ಬಂದರೆ ಅಲ್ವಾ, ಆ ಮಾದರಿ ನಮಗೆ ಬೇಕು ಅಂತ ನಾನು ನಂಬಿದವನು. ಯಾರು ಅಲ್ಲಾನನ್ನು ಭಜಿಸ್ತಾರೋ ಭಜಿಸಲಿ, ಯಾರು ಶಿವನನ್ನು ಭಜಿಸ್ತಾರೋ ಭಜಿಸಲಿ, ರಾಮನನ್ನು ಭಜಿಸುವವರು ಭಜಿಸಲಿ, ಯೇಸುವನ್ನು ಭಜಿಸುವವರು ಭಜಿಸಲಿ. ಅವರು ದೇವರನ್ನು ಯಾವ ಹೆಸರಿನಲ್ಲಿ ಕರೆದರೂ ಕೂಡ ದೇವನೊಬ್ಬ ನಾಮ ಹಲವು ಅಲ್ವಾ. ಅದು ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯ ನಂಬಿಕೆ. ಅದು ದೇವನೊಬ್ಬ ನಾಮ ಹಲವು, ಹೆಸರು ಒಂದು ಹೆಸರಷ್ಟೇ. ದೇವರು ಅಂದರೆ ಒಂದು ಬೆಳಕಿದ್ದಂತೆ ಕಂಡ್ರಿ. ಆ ಬೆಳಕು ಏನಿದೆ ಅದು ಸುಡುವುದಕ್ಕಲ್ಲ, ಆ ಬೆಳಕು ಬೆಂಕಿ ಹಚ್ಚುವುದಕ್ಕಲ್ಲ, ಆ ಬೆಳಕು ಬದುಕನ್ನು ಬೆಳಗುವುದಕ್ಕಾಗಿ. ಸೊ ದೇವರು ಅಂದರೆ ಹಾಗೆ ಬೆಳಕು, ಲೈಟ್, ಅದು ಪವರ್. ಅದು ಆ ಲೈಟು ಪವರ್ ನಮಗೆ ಗೊತ್ತಿರಬೇಕು, ಅದನ್ನೇ ಯಾಕೆ ಬಳಸಬೇಕು ಹೇಗೆ ಅಂತ. ಅದರಿಂದ ಹೆಸರು ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ. ಸೊ ನಾನು ಈ 2ನೇ ಮಾದರಿಯ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ಸೊ ಈ 2ನೇ ಮಾದರಿ ಅಪಾಯ ಇದೆಯಲ್ಲ, ಅದು ಕಟ್ಟುವ ಮಾದರಿಯಲ್ಲ, ಕೆಡವುವ ಮಾದರಿ ಅಂತ. ಅದು ಹೆಸರನ್ನು ಮಾತ್ರ ನಂಬುತ್ತೆ, ಅದರ ಹಿಂದಿನ ಶಕ್ತಿಯನ್ನಲ್ಲ. ಅದರ ಹಿಂದಿನ ಶಕ್ತಿಗೆ ಯಾವ ಹೆಸರನ್ನು ಬೇಕಾದರೂ ಕರಿಬೋದು ಅನ್ನೋ ಅರಿವು, ಜ್ಞಾನೋದಯ ಈ 2ನೇ ಮಾದರಿಯ ಜನರಿಗೆ ಇಲ್ಲ. ಅವರು ಕೆಡವುವುದರಲ್ಲಿ ನಂಬುತ್ತಾರೆ. ಇದೆಲ್ಲ ಪ್ರಾರಂಭವಾಗಿದ್ದು ಬಹುಮಟ್ಟಿಗೆ ಬಾಬ್ರಿ ಮಸೀದಿ ಕೆಡವುವುದರಿಂದ ಅದು ಪ್ರಾರಂಭ ಆಯಿತು. ಅದು ಇವತ್ತು ಬೇರೆ ಬೇರೆ ರೂಪಗಳನ್ನು ಪಡೆದುಕೊಂಡಿದೆ. ಸೊ ಒಂದೆಡೆ ಕಟ್ಟಡಗಳನ್ನು ಕೆಡವುವುದಾದರೆ, ಇನ್ನೊಂದೆಡೆ ಸೌಹಾರ್ದತೆ ಇದೆಯಲ್ಲ ಆ ಕಟ್ಟಡವನ್ನು ಕೆಡವುವಂಥದ್ದು, ಭ್ರಾತೃತ್ವದ ಕಟ್ಟಡವನ್ನು ಕೆಡವುವಂಥದ್ದು. ಒಂದೆಡೆ ಈ ಕಟ್ಟಡಗಳನ್ನು ಕೆಡವುವುದಾದರೆ, ಇನ್ನೊಂದು ಕಡೆ ಮನಸ್ಸಿನ ಒಳಗಡೆ ನಮ್ಮೆಲ್ಲರ ಹೃದಯಗಳಲ್ಲಿ ವಿಷವನ್ನು ತುಂಬುವಂತಹದ್ದು, ಶ್ರೇಷ್ಠತೆಯ ಭ್ರಮೆಯಲ್ಲಿ ಬದುಕುವಂಥ, ನನ್ನ ಧರ್ಮವೇ ಶ್ರೇಷ್ಠ ಅಂತ.
ಎಲ್ಲ ಧರ್ಮಗಳು ಯಾರು ಅನ್ನಿಸ್ತಾರೋ ಅವರಿಗೆ ಶ್ರೇಷ್ಠ ಅದು. ದಾರಿ ಬೇರೆ ಅಷ್ಟೇ. ದೇವನೊಬ್ಬ ನಾಮ ಹಲವು ಒಂದು. ಅದು ಹೇಗೆ ಅನ್ನೋದಕ್ಕೆ ನಾನು ಉದಾಹರಣೆ ಕೊಡ್ತಿರ್ತೀನಿ ಯಾರು ಸಿಕ್ಕಾಗ. ಫಾರ್ ಎಕ್ಸಾಂಪಲ್, ಸೊ ನಾನು ವಿಜಯನಗರ ಏರಿಯಾದಲ್ಲಿರುವವನು. ನನಗೆ ಮೆಜೆಸ್ಟಿಕ್ಕಿಗೆ ಹೋಗಬೇಕು ಅಂದರೆ ಹಲವು ದಾರಿಗಳಿವೆ. ಒಂದು, ನೀವು ಓಕ್ಳಿಪುರಮದ ಮೇಲೆ ನಾನು ಮೆಜೆಸ್ಟಿಕ್ಕಿಗೆ ಹೋಗ್ಬೋದು. ಅದಿಲ್ಲ, ನಾನು ರಾಜಾಜಿನಗರಕ್ಕೆ ಹೋಗ್ಬಿಟ್ಟು ಮಲ್ಲೇಶ್ವರಮ್ಗೆ ಹೋಗ್ಬಿಟ್ಟು ಮೆಜೆಸ್ಟಿಕ್ಗೆ ಹೋಗ್ಬೋದು. ಇಲ್ಲ, ಮೈಸೂರು ರೋಡಿಗೆ ಹೋಗ್ಬಿಟ್ಟು ನಾನು ಮೈಸೂರು ರೋಡ್ಲಿಂದ ಹೋಗ್ಬೋದು. ಫ್ಲೈಓವರ್ ಮೇಲೆ ಲೆಫ್ಟಿಗೆ ತಿರ್ಕೊಂಡು, ಇದೊಂದೊಂದು ದಾರಿ. ಮೆಜೆಸ್ಟಿಕ್ ಹೋಗುವವರು ಅವರು ಈ 3 ದಾರಿಗಳಲ್ಲಿ ಯಾವುದೇ ದಾರಿಗಳನ್ನು ಅನುಸರಿಸ್ಬೋದು ಅಲ್ವಾ. ಅದರಂತೆ ಧರ್ಮ ಅನ್ನೋದು ಒಂದು ಧರ್ಮ ಏನಿದೆ ಅದು ಒಂದು ದಾರಿಯನ್ನು ಹೇಳುತ್ತೆ. ಬಟ್ ಅಲ್ಟಿಮೇಟ್ಲಿ ಗುರಿ ಯಾವುದು? ನಾನೀಗ ಹೇಳಿದಾಗ ಮೆಜೆಸ್ಟಿಕ್ಕಿಗೆ ಹೋಗು. ಒಂದು ಧರ್ಮ ನಿಮಗೆ ಓಕ್ಳಿಪುರಂ ಮೇಲೆ ಹೋಗು ಅಂದರೆ, ಇನ್ನೊಂದು ಧರ್ಮ ವಿಜಯನಗರದ ಮೇಲೆ ರಾಜಾಜಿನಗರದ ಮೇಲೆ ಮಲ್ಲೇಶ್ವರಮದಲ್ಲ ಹೋಗು ಅನ್ಬೋದು. ಮತ್ತೊಂದು ಧರ್ಮ ಮೈಸೂರು ರೋಡಿಗೆ ಹೋಗಿ ಫ್ಲೈಓವರ್ನಲ್ಲಿ ಹೋಗ್ತೀರಿ. ದಾರಿಗಳಷ್ಟೇ. ಯಾವತ್ತೂ ದಾರಿ ಮುಖ್ಯ ಅಲ್ಲ, ಗುರಿ ಮುಖ್ಯ. ಮೆಜೆಸ್ಟಿಕ್ ತಲುಪಬೇಕು ಅಂತಂದರೆ ದೇವರನ್ನು ತಲುಪುವುದು ಅಂದ್ಕೊಂಡಿದ್ದೀವಿ. ದೇವರನ್ನು ತಲುಪುವುದು ಮುಖ್ಯನೇ ಹೊರತು ಯಾವ ದಾರಿಯಿಂದ ನಾವು ಬಂದ್ವಿ ಅನ್ನೋದು ಮುಖ್ಯ ಅಲ್ಲ. ಧರ್ಮಗಳು ಹಾಗೆ, ಎಲ್ಲ ಧರ್ಮಗಳು ಕೂಡ ಒಂದೊಂದು ದಾರಿಯನ್ನು ತೋರಿಸ್ತಿರ್ತವೆ. ಯಾರಿಗೆ ಯಾವುದು ಇಷ್ಟ ಆಗುತ್ತೋ ಆ ದಾರಿಯಲ್ಲಿ ಹೋಗಬೇಕು. ಅದನ್ನೇ ನನ್ನ ಹಿಂದೂ ಧರ್ಮ ನನಗೆ ಕಲಿಸಿದೆ. ಆದ್ದರಿಂದ ಈ ಭಾರತ ಹೇಗಿರಬೇಕು ಅನ್ನುವುದನ್ನು ನಾನೇನು ಹೇಳ್ತಾ ಇದ್ದೀನಿ. ಈ ಭಾರತ ನಮ್ಮ ಮೊದಲು ಹೇಳಿದ್ನಲ್ಲ, ದಾವಣಗೆರೆ ಸಮೀಪದ ಬಲ್ಲೂರು ಗ್ರಾಮದ ಕಥೆಯನ್ನು ಅಲ್ಲಿ ರೈತ ನಾಯಕ ರವಿಕುಮಾರ್ ಮಾಡಿದ್ದು. ಆ ಕೆಲಸವನ್ನು ಈ ದೇಶದ ಪ್ರತಿ ಹಳ್ಳಿಯ ಜನ ಮಾಡಬೇಕು, ಪ್ರತಿಯೊಬ್ಬರು ಮಾಡಬೇಕು. ಧಾರ್ಮಿಕ ಕೇಂದ್ರಗಳು ಎಲ್ಲವೂ ಒಂದೇ. ನೀವು ದೇವಸ್ಥಾನ ಕಟ್ಟಿದರೂ ಪುಣ್ಯ ಬರುತ್ತೆ, ಮಸೀದಿ ಕಟ್ಟಿದರೂ ಪುಣ್ಯ ಬರುತ್ತೆ, ಚರ್ಚ್ ಕಟ್ಟಿದರೂ ಪುಣ್ಯ ಬರುತ್ತೆ, ಯಾವ ಕಟ್ಟಿದರೂ ಪುಣ್ಯ ಬರುತ್ತೆ. ದೇವರಿಗೆ ಧರ್ಮಗಳ ನಡುವೆ ಭಿನ್ನಾಭಿಪ್ರಾಯ ಇರ್ಬೋದು, ದೇವರಿಗೆ ಭಿನ್ನಾಭಿಪ್ರಾಯ ಇಲ್ಲ. ದೇವರು ಈ ಧರ್ಮದವ್ರಿಗೆ ಬಂದರೆ ಮಾತ್ರ ನಾನು ನಿಮಗೆ ಆಶೀರ್ವಾದ ಮಾಡ್ತೀನಿ, ಏನೋ ಕೊಡ್ತೀನಿ ಅಂದರೆ ಅವನು ದೇವರಾಗೋದಕ್ಕೆ ಅಯೋಗ್ಯ. ಅವನು ದೇವ್ರು ಹಾಗೆ ಹೇಳಲ್ಲ. ದೇವರು ನಿನಗೆ ಬೇಕಾದ ಮಾರ್ಗದಲ್ಲಿ ಬಾರಪ್ಪ, ಬಂದು ನನ್ನನ್ನು ಸೇರು ಅಂತ ಹೇಳ್ತಾನೆ ದೇವರು. ನೀನು ಮಾರ್ಗವನ್ನು ನೀನು ಆಯ್ಕೆ ಮಾಡ್ಕೋ, ಅದು ನಿನಗೆ ಬಿಟ್ಟಿದ್ದು, ಗುರಿ ಮುಖ್ಯ ಅಂತಾನೆ ದೇವರು. ಇದನ್ನು ಇವತ್ತಿನ ಪೊಲರೈಸೇಷನ್ ಪಾಲಿಟಿಕ್ಸ್ ಇದೆಯಲ್ಲ, ಧರ್ಮವನ್ನು ರಾಜಕಾರಣಕ್ಕೆ ಬಳಸುವ ಅಪಾಯಕಾರಿ ಸ್ಥಿತಿ ಇದೆಯಲ್ಲ, ಈ ಸಂದರ್ಭದಲ್ಲಿ ಎಲ್ಲರೂ ನೆನಪು ಮಾಡ್ಕೋಬೇಕಾಗಿದೆ. ನಾವು ನಮಗೆಂಥ ಭಾರತ ಬೇಕು ಅನ್ನುವ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಾಗ ನಾವು ಸ್ಪಷ್ಟವಾಗಿರಬೇಕು. ನಾನು ಹೇಳಿದ ಮೊದಲ ಮಾದರಿ ದಾವಣಗೆರೆ ಮಾದರಿ, ಅದು ಆ ಮಾದರಿ ಬೇಕು ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.